ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 6ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ. ಪೆಚ್ಚಿದಿಂಗಡಲ್ ಉರ್ಮಿ ಮಾಲೆಗಳೆಡೆಯೊಳ್ ಉಚ್ಚಳಿಸಿ ಹೊಳೆ ಹೊಳೆವ ಮರಿಮೀನ್ಗಳೆನೆ ತೊಳಗುವಚ್ಚ ಬೆಳ್ಮುಗಿಲೊಡ್ಡುಗಳ ತರಂಗಳೊಲ್ ತಲೆದೋರ್ಪ ಮಿಂಚುಗಳೆನೆ ಅಚ್ಚರಿಯನಿಪ ರಾಜಮಾರ್ಗದಿಕ್ಕೆಲದೊಳ್ ಇಹ ನಿಚ್ಚಳದ ಕರುಮಾಡದೋರಣದ ನೆಲೆ ನೆನೆಯೊಳ್ ಒಚ್ಚೇರ ಗಂಗಳ ಎಳೆವೆಂಗಳ ಕಟಾಕ್ಷದ ಮರೀಚಿಗಳ್ ಸೊಗೈಸಿದುವು. ಸಾರಸ್ಯವಾಗಿ ಹೇಳ್ತಾ ಇದ್ದಾನೆ. ಆ ರಾಜಮಾರ್ಗವನ್ನು ನೋಡಿದರೆ ಆ ಕ್ಷೀರ ಸಮುದ್ರದ ತೆರೆಗಳ ಮಾಲೆಯಿಂದ ಮರಿ ಮೀನುಗಳೆಲ್ಲ ಹಾರಿ ಬಂದಿದೆಯಾ, ಅಥವಾ ಬಿಳುಪಾದ ಮೋಡಗಳ ನಡುವೆ ತೋರಿದಂತಹ ಮಿಂಚ ಅನ್ನೋ ಹಾಗೆ ಅಲ್ಲಿರುವಂತಹ ಹುಡುಗಿಗಳ ಕಣ್ಣು ಮರಿ ಮೀನಿನಂತೆ ಕಾಣ್ತಾ ಇದ್ರೆ, ಅವರು ಆ ಕಡೆ ಈ ಕಡೆ ನೋಡ್ತಾ ಇದ್ದಾರಲ್ಲ, ಅವರ ಕಟಾಕ್ಷಗಳ ಕಿರಣ ಅದು ಅಲ್ಲಿ ಆ ಬಿಳುಪಾದಂತಹ ಮೋಡಗಳ ನಡುವೆ ತೋರಿದಂತಹ ಮಿಂಚಿನಂತೆ ರಾಜಮಾರ್ಗದ ಎರಡು ಕಡೆಗಳಲ್ಲೂ ಕಾಣ್ತಾ ಇದೆ ಅಂತ. ಅವರ ಕಣ್ಣು ನೀಳವಾಗಿ ಮೀನಿನಂತೆ ಇದೆ, ಅವಳ ಕಟಾಕ್ಷಗಳು ಬಿಳುಪಾದ ಅವಳ ಶರೀರಗಳಲ್ಲಿ ಆ ಕುಡಿ ನೋಟಗಳು ಒಳ್ಳೆ ಮಿಂಚಿನಂತೆ ಕಾಣ್ತಾ ಇದೆ. ಅಲ್ಲಿರುವಂತಹ ಆ ಸುಂದರಿಯರಂತಹ ಸ್ತ್ರೀಯರು ಈ ತರಹ ಅತ್ಯಂತ ಶೋಭಾಯಮಾನವಾಗಿದ್ದಾರೆ. ಅಲ್ಲಿ ಪುನಃ ಎರಡೂ ಕಡೆಯಲ್ಲೂ ಕೂಡ ನವರತ್ನ ಖಚಿತವಾದಂತಹ ತೋರಣಗಳೆಲ್ಲ ದ್ವಾರಕಾಪಟ್ಟಣದಲ್ಲಿ ಕಾಣ್ತಾ ಇದೆಯಲ್ಲ, ಇದೊಂದು ಕೈಲಾಸ ನಗರಿಯ ಇದು ಅನ್ನೋ ಹಾಗೆ, ಕೈಲಾಸ ಪರ್ವತವ ಅನ್ನೋ ಹಾಗೆ ಅಲ್ಲಿ ಸ್ವಾರಸ್ಯವಾಗಿ ನೋಡ್ತಾ ಇದ್ದಾನೆ ಆ ದ್ವಾರಕಾಪಟ್ಟಣವನ್ನ. ವಿರಚಿಸಿದ ಕರು ಮಾಡದೆ ಇಕ್ಕೆಲದ ನವರತ್ನ ಪರಿಖಚಿತ ಕನಕ ತೋರಣ ಮೊಪ್ಪಿದುದು ರಜತಗಿರಿ ಶಿಖರಮಂ ಸಾರ್ಧ ಶುಭ್ರಾಭ್ರದೊಳ್ ಮೂಡಿದ ಅಮರೇಂದ್ರ ಚಾಪದಂತೆ ಪರಿಪರಿಯ ಗುಡಿ ಕಳಸ ಕನ್ನಡಿ ಪತಾಕೆ ಸೀಗುರಿ ಚೆವರಿಗಳ ಸಾಲ್ಗಳೆಸೆದುವು. ಗಗನಮೆಂಬ ಕರಿಯ ಸಿಂಗರಿಸಿದರೋ ಪರಿಮಳೋತ್ಸವಕ್ಕೆ ಪೊರಮಡುವ ಅನಿಲ ರಾಜಂಗೆನೇ. ಎರಡು ಕಡೆಯಲ್ಲೂ ದೊಡ್ಡ ದೊಡ್ಡ ಮನೆಗಳು, ಮಹಡಿ ಮನೆಗಳು, ಅವುಗಳಲ್ಲಿ ನವರತ್ನಗಳಿಂದ ಖಚಿತವಾದಂತಹ ಬಂಗಾರದ ತೋರಣಗಳು. ಅಂತಹ ಒಂದು ವೈಭವೋಪೇತವಾದಂತಹ ಆ ನಗರಿಯನ್ನು ನೋಡಿದಾಗ ಕೈಲಾಸ ಗಿರಿಯಲ್ಲಿ ಮೂಡಿದಂತಹ ಕಾಮನ ಬಿಲ್ಲಿನಂತೆ ಕಾಣ್ತಾ ಇದೆ. ಎಲ್ಲ ನೋಡಿದ್ರು ಕೂಡ ಆ ಗುಡಿಗಳು, ಅಲ್ಲಿರುವಂತಹ ಕಳಶಗಳು, ಕನ್ನಡಿಗಳು, ಆ ಧ್ವಜಗಳು, ಅಲ್ಲಿರುವಂತಹ ಛತ್ರ ಚಾಮರಾದಿಗಳು, ಇವುಗಳಿಂದ ನೋಡಿದರೆ ಬಹುಶಃ ಆ ಆಕಾಶವೆಂಬ ಆನೆಯನ್ನ ಅಲಂಕರಿಸಿಬಿಟ್ಟು ಪುಷ್ಪೋತ್ಸವಕ್ಕೆ ಆಕಾಶವೆಂಬ ಆನೆಯ ಮೇಲೆ ಕೂತ್ಕೊಂಡು ಹೊರಡುವಂತಹ ವಾಯುರಾಜ ಬರ್ತಾ ಇದ್ದಾನೋ ಅನ್ನೋ ಹಾಗೆ ಅಷ್ಟು ಒಂದು ಶೋಭಾಯಮಾನವಾಗಿ ಸುಂದರವಾಗಿ ಆ ದ್ವಾರಕಾಪಟ್ಟಣ ಕಾಣ್ತಾ ಇದೆ. ಆ ದ್ವಾರಕಾಪಟ್ಟಣದಲ್ಲಿ ಅಲ್ಲಿರುವಂತಹ ಚಂದ್ರಶಾಲೆಗಳು ಅಂತ ಹೇಳ್ತಾರೆ. ಆ ಚಂದ್ರಶಾಲೆಗಳು ಅಂತಂದರೆ ಇವತ್ತೆಲ್ಲ AC ಏನು ವ್ಯವಸ್ಥೆ ಇದೆ, ಹಿಂದೆಲ್ಲ AC ವ್ಯವಸ್ಥೆ ಇರಲಿಲ್ವಲ್ಲ. ಆ ಚಂದ್ರಶಾಲೆಗಳು ತಂಪಾಗಿರುತ್ತೆ. ಅಲ್ಲಿ ಆ ಒಂದು ಸಮುದ್ರ ತೀರದ ಆ ಬಿಸಿಲಿನ ಬೇಗೆಯನ್ನು, ಶಾಖವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅವರೆಲ್ಲ ಚಂದ್ರಶಾಲೆಗಳಿಗೆ ಹೋಗ್ತಾ ಇದ್ರು. ಆ ಚಂದ್ರಶಾಲೆಗಳಲ್ಲಿ ಅನೇಕ ಜನ ಸ್ತ್ರೀಯರು ತಮ್ಮ ಮೈಯಿನ ಶ್ರಮವನ್ನೆಲ್ಲ, ಆ ಬೆವರು ಮುಂತಾದಂತಹ ಶ್ರಮ ಆಯಾಸವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಲ್ಲಿದ್ದಾರೆ. ಅಲ್ಲಿರುವಂತಹ ಸ್ತ್ರೀಯರ ಮೈಗೆ ಹಾಕಿಕೊಂಡಂತಹ ಆ ಸುಗಂಧ ದ್ರವ್ಯಗಳ ಮತ್ತು ಮುಡಿದಂತಹ ಹೂಗಳ ವಾಸನೆ ಗಾಳಿಯಲ್ಲಿ ಬರ್ತಾ ಇರೋದ್ರಿಂದ ಅದು ಕೂಡ ವಿಶೇಷವಾಗಿ ಎಲ್ಲರಿಗೂ ಕೂಡ
ಚಾಡಿಕೋರರಂತೆ, ಸ್ವಾಮಿ ಇಲ್ಲಿ ಎಂಥೆಂಥವರಿದ್ದಾರೆ ನೋಡಿ ಅಂಥೇಳಿ ಅವರ ಪರಿಮಳದ ವಾಸನೆಯೇ ಎಲ್ಲರಿಗೂ ಕೂಡ ಅಲ್ಲಿನ ವೈಭವವನ್ನು ತಿಳಿಸ್ತಾ ಇತ್ತು. ಹರ್ಮ್ಯಾಗ್ರದೊಳ್ ವಿರಾಜಿಪ ಚಂದ್ರಶಾಲೆಗಳ ನಿರ್ಮಲ ಸ್ಥಳದೊಳ್ ಏಕಾಂತದಿಂ ತನುಲತೆಯ ಘರ್ಮಶ್ರಮಂಗಳೆವ ಸೊಕ್ಕು ಜೌವನದ ನೀರಜ ಗಂಧಿಯರ ಕೊಬ್ಬಿದ ಪೆರ್ಮೊಲೆಗಳೆಡೆಯ ಚಂದನದಂಪ ಮಲ್ಲಿಗೆಯಲರ್ಮುಡಿಯ ತನಿಗಂಪ ನೆರವಿಗೆ ತಂದ ಎಲ್ಲರ್ ಮೆಲ್ಲ ಮೆಲ್ಲನೆ ಪರಪುತಿರ್ದುದು ಆ ರಾಜಮಾರ್ಗದೊಳ್ ಪಿಸುಣರಂತೆ. ಅಲ್ಲೇ ವಿಶೇಷವಾದಂತಹ ಮುತ್ತು ರತ್ನ ಹವಳೆಗಳನ್ನೆಲ್ಲ ದಾರಿಯಲ್ಲಿ ಮಾರಾಟ ಮಾಡೋರು ಹರಡ್ಕೊಂಡ್ಬಿಟ್ಟಿದ್ರಂತೆ. ಕವಿ ಬಹುಶಃ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿಬಿಟ್ಟಿದ್ದಾನೆ. ಆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೋಡಿಬಿಟ್ಟು ಇಲ್ಲೇ ಇಂಥ ವೈಭವ ಇದ್ಮೇಲೆ ದ್ವಾರಕಾಪಟ್ಟಣದಲ್ಲಿ ಇದೆಲ್ಲ ಒಂದು ಮಾಮೂಲಿನ ವಿಚಾರ ಅನ್ನೋ ಹಾಗೆ ರಸ್ತೆಗಳಲ್ಲಿ ಇಕ್ಕೆಲದಲ್ಲೂ ಕೂಡ ಮುತ್ತು ರತ್ನ ಹವಳ ಇತ್ಯಾದಿಗಳನ್ನೆಲ್ಲ ಮಾರಾಡೋದಕ್ಕೆ ಹರಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ನೋಡಿಬಿಟ್ಟು ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಸಮುದ್ರವನ್ನು ಬಿಟ್ಬಿಟ್ಟು ಸಮುದ್ರದಲ್ಲಿರುವಂಥ ಅನರ್ಘ ರತ್ನಗಳೆಲ್ಲ ದ್ವಾರಕೆಯ ಒಂದು ನಗರಕ್ಕೆ ಬಂದುಬಿಟ್ಟಿದೆಯಾ ಅನ್ನೋ ಹಾಗೆ ಕಾಣ್ತಾ ಇದೆ. ದುರ್ಗಮ ಜಡಾಶ್ರಯಮಂ ಉಗ್ರ ಜಂತುಗಳ ಸರ್ಗಮಂ ಬಿಟ್ಟು ಮುಕ್ತಾಳಿ ವಿದ್ರುಮ ರತ್ನ ವರ್ಗಂಗಳ್ ಇಲ್ಲಿ ಸೇರಿದುವೆಂಬ ಒಪ್ಪಿದ ಅನರ್ಘ್ಯಮಣಿ ವಸರಂಗಳು ಭರ್ಗಸಕನೊಲಿದು ನವನಿಧಿಗಳಂ ಧಾತ್ರಿಯ ಜನರ್ಘ್ಯ ವಿಸ್ತರಿಸಿ ತೋರಿಸಿದನು ಎನೇ ಚಿನ್ನವರದರ್ ಗುಡಿಸಿಕೊಂಡಿರ್ಪರಾಸಿ ಪೊನ್ಗಳಿಂ ಇಂಗದಂ ಅಂಗಡಿಗಳ್ ಎಸೆದಿರ್ದುವು. ಸಮುದ್ರದಲ್ಲಿ ದುರ್ಗಮವಾದಂತಹ ಜಲರಾಶಿ, ಅಲ್ಲಿರುವಂತಹ ಉಗ್ರ ಪ್ರಾಣಿಗಳು, ಅದಿದ್ರೆ ಯಾರು ನಮ್ಮ ಮುತ್ತು ರತ್ನಗಳನ್ನು ನೋಡೋಕೆ ಯಾರು ಬರ್ತಾರೆ? ಆದ್ದರಿಂದ ಬೇಡಪ್ಪ, ಆ ಸಮುದ್ರವನ್ನು ಉಗ್ರ ಪ್ರಾಣಿಗಳ ಸಂಪರ್ಕವನ್ನು ಬಿಟ್ಬಿಟ್ಟು ದ್ವಾರಕಾಪಟ್ಟಣಕ್ಕೆ ಬಂದ್ಬಿಡೋಣಪ್ಪ ಅಂತ ಅಂದ್ಕೊಂಡ್ಬಿಟ್ಟು ಬಹುಶಃ ಆ ಭರ್ಗಸಕ ಕುಬೇರ ಒಲೆದು ಬಿಟ್ಟು ಆ ನವನಿಧಿಗಳನ್ನೆಲ್ಲ ತಂದು ಈ ದ್ವಾರಕಾಪಟ್ಟಣದಲ್ಲಿ ಇಟ್ಬಿಟ್ಟಿದೆ ಅನ್ನೋ ಹಾಗೆ ರಸ್ತೆಯ ಎರಡು ಕಡೆಗಳಲ್ಲೂ ಕೂಡ ಮುತ್ತು ರತ್ನ ಚಿನ್ನ ಬೆಳ್ಳಿಗಳನ್ನ ಹರಡಿಕೊಂಡು ಆ ಚಿನ್ನದ ಅಂಗಡಿಗಳೆಲ್ಲ ಮಾರಾಟಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾನೆ, ಅಲ್ಲ ಇವನು ಕೃಷ್ಣ ಅಂದರೆ ಸಾಕ್ಷಾತ್ ಮಹಾವಿಷ್ಣುವಿನ ಒಂದು ಅವತಾರ. ಮಹಾವಿಷ್ಣು ದ್ವಾರಕಾಪಟ್ಟಣಕ್ಕೆ ಬಂದಮೇಲೆ ವಿಷ್ಣುವಿನ ಜೊತೆಯಲ್ಲಿ ಶ್ರೀದೇವಿ ಭೂದೇವಿ ಬಂದೇ ಬರಬೇಕಲ್ಲ. ದಾನವಧ್ವಂಸಿಗೆ ಈ ದ್ವಾರಕಾಪುರಿ ರಾಜಧಾನಿಗಡ ಸಕಲ ವೈಭವದೊಳ್ ಆತನ ರಾಣಿ ತಾನಿರದಿಹಳೇ ಲಕ್ಷ್ಮೀ ಮೇಣಿವಳುಂ ಅರಸಿಯಲ್ಲವೆ ಧರಣಿ ತನ್ನೊಳಿರ್ದು ನಾನಾಸು ವಸ್ತುಗಳಂ ಒದವಿಸದಿಗಳೇ ಚೋದ್ಯಮೇನೆನೆ ವಣಿಗ್ವಾಟ ಪಂಕ್ತಿಗಳ್ ಶೋಭಾಯಮಾನ ಮಾದುವು ರಾಜಮಾರ್ಗದೊಳ್ ಬಹಳ ಧನ ಸಂಪತ್ ಸಮಾಜದಿಂದೇ ಹೀಗೆ ಸಾಕ್ಷಾತ್ ಮಹಾವಿಷ್ಣುವೇ ಕೃಷ್ಣ ರೂಪದಿಂದ ದ್ವಾರಕಾಪಟ್ಟಣಕ್ಕೆ ಬಂದಾಗ ಅವನ ರಾಣಿಯರಾದ ಶ್ರೀದೇವಿ ಭೂದೇವಿ ಇಬ್ಬರೂ ಕೂಡ ಇಲ್ಲಿ ಬಂದುಬಿಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಭೂದೇವಿ ತನ್ನೊಳಗಿದ್ದಂತಹ ಎಲ್ಲ ಒಳ್ಳೆಯ ವಸ್ತುಗಳನ್ನು ಕೂಡ ತಂದು ತೋರಿಸೋದು, ತಂದಿಟ್ಕೊಳ್ಳೋದು ಚೋದ್ಯಮೇನು ಅಂತ. ಇದರಲ್ಲಿ ಆಕ್ಷೇಪವೇನಪ್ಪ? ಆ ರಾಣಿ ಕೃಷ್ಣನ ರಾಣಿನೇ ಇಲ್ಲಿ ಬಂದಿದ್ಮೇಲೆ ಅಂತನ್ನೋ ಹಾಗೆ ಆ ಒಂದು ಪೇಟೆ ಬೀದಿಯಲ್ಲಿ ವಿಸ್ತಾರವಾದಂತಹ ಅಂಗಡಿಗಳು, ಅವುಗಳಲ್ಲಿ ವಿಶೇಷವಾದಂತಹ ಸಂಪತ್ ಸಮೃದ್ಧವಾದಂತಹ ವಸ್ತುಗಳನ್ನೆಲ್ಲ ಎರಡು ಕಡೆಯಲ್ಲೂ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಭೂದೇವಿಯು ಶ್ರೀದೇವಿಯು ಆ ಒಂದು ದ್ವಾರಕಾಪಟ್ಟಣದಲ್ಲಿ
ವಾಸ ಮಾಡ್ತಾ ಇರೋ ಹಾಗೆ ಅಂಥ ಒಂದು ವೈಭವವಾಗಿದೆ ಅಂತ ಹೇಳ್ತಾ ಕವಿ ಈಗ ದ್ವಾರಕಾಪಟ್ಟಣಕ್ಕೆ ಕೆಲವು ಹೊಂದದೇ ಇರೋ ವರ್ಣನೆಗಳು. ಯಾಕೆಂದರೆ ದ್ವಾರಕೆ ಅಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಜಾಗ. ಅಲ್ಲಿ ವೇಶ್ಯೆಯರು ವಿಟರು ಅನ್ನೋರೆಲ್ಲ ಇರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಬ್ಬ ರಾಜ ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಕಳ್ಳನಿಲ್ಲ, ನನ್ನ ರಾಜ್ಯದಲ್ಲಿ ಸುಳ್ಳು ಹೇಳೋನಿಲ್ಲ, ನನ್ನ ರಾಜ್ಯದಲ್ಲಿ ಒಬ್ಬ ವಿಟನಿಲ್ಲ, ಕುತ ಸ್ವೈರಿಣಿ, ಎಲ್ಲಿಂದ ಒಬ್ಬ ಆ ಒಂದು ವೇಶ್ಯೆ ಬರಬೇಕು, ಅಂಥ ಪರಿಶುದ್ಧವಾದ ರಾಜ್ಯ ಅಂತ ಅಶ್ವಪತಿ ಅನ್ನೋ ರಾಜ ಹೇಳ್ಕೊಳ್ತಾನೆ. ಹಾಗೆ ಕೃಷ್ಣ ಪರಮಾತ್ಮನ ರಾಜ್ಯ ಅಂದರೆ ಅಲ್ಲಿ ಇರೋದೆಲ್ಲ ಇರೋಕ್ಕೆ ಸಾಧ್ಯವಿಲ್ಲ. ಆದರೆ ಕವಿ ಒಂದು ರಾಜ್ಯ ಅಂದರೆ ಬಹುಶಃ ಹೀಗಿರಬಹುದು, ಅಲ್ಲೂ ಕೂಡ ವಿಟರಿರ್ತಾರೆ, ವೇಶ್ಯೆಯರಿರ್ತಾರೆ. ಕವಿ ಆ ಒಂದು ವಿಟರನ್ನು ವೇಶ್ಯೆಯರನ್ನು 4 ಪದ್ಯದಲ್ಲಿ ವರ್ಣಿಸ್ತಾ ಇದ್ದಾನೆ. ಇದು ದ್ವಾರಕೆಗೆ ಹೊಂದತ್ತೆ ಅಂತ ನಾವೇನು ಇಟ್ಕೊಳ್ಬೇಕಾಗಿಲ್ಲ. ಸವಿಯೇ ಪ್ರಿಯರಾಗಮದ ರಾಗಮದರ್ ಆಗ ಮದನ ವಿಲಾಸಮೆಂದು ತಾಂಬೂಲಮಂ ತೋರ್ಪರ್ ಮುಡಿವೊಡೆ ಬೇಕಾದ ಅಲರ್ಕಾದಲರ್ಕಾದಲರ್ಕೆ ಅಂಗಜಾಘವದೊಳೆಂದು ನವಸುಗಂಧಾಮೋದ ಕುಸುಮಂಗಳಂ ತೋರಿಸುವರೊಂದು ಏಕಾಂತಕ್ಕೆ ಆಂತ ಕಾಂತರ್ ಒಲಿಸಲಿವು ಬಲ್ಲವೆಂದು ಪರಿಮಳದ ಕರಡಿಗೆಗಳಂ ತೋರ್ಪರ್ ಫಲವಿಟರ್ಗೆ ಅಲ್ಲಿಂತಹ ವಿಲಾಸಿನಿಯರು ವಿಟರಾದವರಿಗೆ ತೋರಿಸ್ತಾ ಇದ್ದೇನೆ, ಸ್ವಾಮಿ ಈ ತಾಂಬೂಲ ಇದೆಯಲ್ಲ ಇದನ್ನು ನೀವು ಹಾಕೊಂಡ್ಬಿಟ್ರೆ ನಿಮಗೆ ಮನ್ಮಥನ ವಿಲಾಸವೇ ಕೈಗೂಡ್ಬಿಡುತ್ತೆ, ಅಂಥ ತಾಂಬೂಲ ಅಂತ ಒಂದು ವಿಶೇಷವಾದಂಥ ಬೀಡ ತೋರಿಸ್ತಾ ಇದ್ರಂತೆ. ಅದೇ ಅಷ್ಟೇ ಅಲ್ಲ, ಈ ಹೂವನ್ನು ಮುಡ್ಕೊಂಡ್ಬಿಟ್ರೆ ಕಾದಲ ಅಂತಂದರೆ ಪ್ರಿಯ ಅಥವಾ ಇನಿಯ ಅಂತ. ಈ ಹೂವಿದೆಯಲ್ಲ, ಈ ಅಲರ್ ಹೂವಿದೆಯಲ್ಲ, ನೀವು ಈ ಕಾಮಕೇಳಿಯಲ್ಲಿ ಗೆಲ್ಲೋದಕ್ಕೆ ಈ ಹೂ ಮುಡ್ಕೊಂಡ್ಬಿಟ್ರೆ ನಿಮಗೆ ವಶವಾಗ್ಬಿಡ್ತಾಳೆ ಅವಳು, ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೂವನ್ನು ತೋರಿಸ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಏಕಾಂತಕ್ಕೆ ಆಂತ ಕಾಂತರನ್ನು ಒಲಿಸಲು ಇವು ಬಲ್ಲವು ಅಂತ ಅನೇಕ ವಿಧವಾದಂತಹ ಆ ಪರಿಮಳದ ಕರಡಿಗಳನ್ನು ಸೆಂಟ್ಗಳನ್ನೆಲ್ಲ ತೋರಿಸ್ತಾ ಇದ್ರಂತೆ. ನೀವು ಏಕಾಂತದಲ್ಲಿ ನಿಮ್ಮ ಪ್ರಿಯರನ್ನು ಒಲಿಸ್ಕೊಳ್ಳೋಕ್ಕೆ ಈ ಸುವಾಸನೆ ಇದ್ದುಬಿಟ್ರೆ ನಿಮಗೆ ಪೂರಾ ವಶವಾಗ್ಬಿಡ್ತಾರೆ ಅಂತ ಹೇಳಿಬಿಟ್ಟು ವಿಧ ವಿಧವಾದಂತಹ ಆ ಸುಗಂಧ ದ್ರವ್ಯಗಳನ್ನೆಲ್ಲ ಅಲ್ಲಿ ತೋರಿಸ್ತಾ ಇದ್ರು ಕವಿ. ಹಾಗೆ ಅಲ್ಲಿರುವಂತಹ ಹೂವಿನ ಅಂಗಡಿಗಳಲ್ಲಿ ಯಾವ ರೀತಿ ಹುಡುಗಿಯರಿದ್ರು ಅಂತ ಹೇಳಿಬಿಟ್ಟು ಬಹಳ ಅದ್ಭುತವಾಗಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲಿರುವಂಥ ಹೂವಿನ ಹೂ ಮಾರೋ ಹುಡುಗಿಯರು ಎಲ್ಲರೂ ಯುವತಿಯರಾಗಿದ್ದರು, ನಸು ನಗುತ್ತಾ ಇದ್ರು, ಒಳ್ಳೆಯ ಸುಂದರವಾದಂತಹ ಮುಖ. ಅವರನ್ನು ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ನಸು ನಗೆಯೊಳ್ ಅರೆ ಬಿರಿದ ಮಲ್ಲಿಗೆಯನು ಉರೆ ಪೊಳೆವ ದಶನದೊಳ್ ಕುಂದಮಂ ಮೊಗದೊಳ್ ಅರವಿಂದಮಂ ಮಿಸುಪ ನಳಿತೋಳ್ಗಳಿಂ ಶಿರೀಶ ಮಾಲಯ ನೆಸೆವ ನಾಸದೊಳ್ ಸಂಪಗೆಯನು ಎಸಲ್ಗಣ್ಗಳೊಳ್ ಉತ್ಪಲವನು ಉಗುರ್ಗಳೊಳ್ ಕೇತಕಿಯನು ಎಸೆದಿರಿಸಿಕೊಂಡು ಉಳಿದಲರ್ಗಳಂ ಮಾರ್ವವೊಲ್ ಕುಸುಮದ ಪಸರದೊಳ್ ಒಪ್ಪಿದರಲ್ಲಿ ಪೂವಡಿಗವೆಣ್ಗಳ್ ಅದನೇ ವೇಳ್ವೆನು. ಹೂ ಮಾರೋದಕ್ಕೆ ಹುಡುಗಿಯರು ಕೂತ್ಕೊಂಡಿದ್ದಾರಲ್ಲ, ಅವರ ನಸು ನಗೆಯಲ್ಲೇ ಅರಳಿದಂತಹ ಮಲ್ಲಿಗೆ ಹೂವಿದೆ. ಚೆನ್ನಾಗಿ ಸುಂದರವಾಗಿರುವಂತಹ ಹಲ್ಲುಗಳಲ್ಲಿ ಕುಂದದ ಪುಷ್ಪವಿದೆ. ಅವಳ ಮುಖದಲ್ಲಿ ಅರವಿಂದ ಅಂದರೆ ಕಮಲವಿದೆ. ಅವಳ ನೀಳವಾದಂತಹ ಆ ತೋಳಿನಲ್ಲಿ ಶಿರೀಷ ಪುಷ್ಪವಿದೆ. ಅವಳ ಮೂಗಿನಲ್ಲಿ ಸಂಪಿಗೆ ಹೂವಿದೆ. ಅವಳ ಸುಂದರವಾದಂತಹ ಎಳೆ ಕಣ್ಣಲ್ಲಿ ಉತ್ಪಲ ಹೂವಿದೆ, ಕನ್ನೈದಲೆ ಹೂವಿದೆ. ಅವಳ ಉಗುರುಗಳಲ್ಲಿ ಕೇತಕಿ ಪುಷ್ಪ ಇದೆ. ಆದ್ದರಿಂದ ಅಲ್ಲ, ಒಂದೊಂದರಲ್ಲೂ ಒಂದೊಂದು ಹೂ ಇಟ್ಕೊಂಡ್ಬಿಟ್ಟು ಉಳಿದಂಥ ಹೂವನ್ನು ಯಾತಕ್ಕೆ ಇವರು ಮಾರ್ತಾ ಇದ್ದಾರೆ, ಅವರೇ ಹೂವಿನ ಸ್ವರೂಪದಲ್ಲಿದ್ದಾರೆ ಅಂತ ಹೇಳಿ ಆ ಒಂದು ಸುಂದರಿಯಾದಂಥ ಹೂ ಮಾರೋ ಹುಡುಗಿಯರು ಅಷ್ಟು ಸುಂದರಿಯಾಗಿದ್ದು ಅವರು ಆ ಹೂವನ್ನು ಮಾರೋದ್ರಿಂದ
ಅವರ ಸೌಂದರ್ಯದಿಂದ ಹೂಗಳಿಗೆ ಒಂದು ಸೌಂದರ್ಯ ಬರ್ತಾ ಇವೆ ಅಂತ ಹೇಳ್ಬಿಟ್ಟು ಕಾಣೋ ಹಾಗೆ ಅಲ್ಲಿದ್ದಾರೆ. ಕವಿಗೆ ಇಷ್ಟಕ್ಕೆ ಸಮಾಧಾನವಾಗ್ತಾ ಇಲ್ಲ. ಮನ್ಮಥ ಬಹುಶಃ ಆ ನನ್ನ ಕಬ್ಬಿನ ಬಿಲ್ಲು, ದುಂಬಿಯ ಹೆದೆ ಮತ್ತೆ ಹೂವಿನ ಬಾಣ ಇವುಗಳಿಂದ ಪ್ರಪಂಚವನ್ನು ಗೆಲ್ಲಕ್ಕಾಗೋದಿಲ್ಲ. ಈ ಹುಡುಗಿಯರಿದಾರಲ್ಲ, ಇವರ ಒಂದು ಹುಬ್ಬೆಂಬ ಆ ಬಿಲ್ಲು, ಇವರ ಮುಂಗುರುಳು ಅನ್ನುವಂಥ ಒಂದು ಆ ಧನುಸ್ಸಿನ ಹುರಿ, ಮತ್ತೆ ಇವರ ಸುಂದರವಾದಂತಹ ಕಣ್ಣು ಅನ್ನೋದು ಬಾಣ, ಇವುಗಳಿಂದ ನಾನು ಯಾರನ್ನು ಬೇಕಾದ್ರೂ ಗೆದ್ದು ಬಿಡ್ತೀನಿ ಅಂತ ಹೇಳಿಬಿಟ್ಟು ಬಹುಶಃ ಮನ್ಮಥ ಇವರನ್ನ ತನ್ನ ಬಾಣವನ್ನಾಗಿ ಉಪಯೋಗಿಸ್ತಾ ಇದ್ದಾನೆ ಅನ್ನೋ ಹಾಗೆ ಆ ಹೂಮಾರೋ ಹುಡುಗಿಯರಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕಬ್ಬುವಿಲ್ ತುಂಬಿವೆದೆ ಪೂಸರಳ್ ಪೊಂಡೆಸಲ್ ನಿಬ್ಬರಮಿದೆಂದು ಮದನಂ ಮಾಲೆಗಾತಿಯರ ಹುಬ್ಬೆಂಬ ಚಾಪಮಂ ಕುರುಳೆಂಬ ನಾರಿಯಂ ಕಣ್ಣೆಂಬ ಕೂರ್ಗಣೆಯನು ಉಬ್ಬರದ ಸಾಹಸದೊಳ್ ಅಳವಡಿಸಿಕೊಂಡು ಬಿಡದಬ್ಬರಿಸಿ ಸೋವಿ ತಂದವರ ಬಲ್ಮೊಲೆಯೆಂಬ ಹೆಬ್ಬೆಟ್ಟೆದೆದೆ ಇರುಬಿನೊಳ್ ಕೆಡವು ತಿಹನು ಅಲ್ಲಿ ವಿಟಪಕ್ಷಿ ಮೃಗಕುಲವನು. ಹೀಗೆ ಅವರು ವಿಟಪಕ್ಷಿ ಮೃಗ ಸಂಕುಲವನ್ನ ಬಹುಶಃ ಇಲ್ಲಿ ಮನ್ಮಥ ಕೆಡಗ್ತಾ ಇದ್ದಾನ ಈ ಹುಡುಗಿಯರ ಮೂಲಕವಾಗಿ ಅಂತ ಹೇಳ್ಬಿಟ್ಟು ಅಷ್ಟು ಸುಂದರಿಯಾಗಿದ್ರು ಅವರು. ಈಗ ಆ ಒಂದು ಹೂ ಮಾರೋ ಹುಡುಗಿಯರ ಒಂದು ಸೌಂದರ್ಯವನ್ನ ಇನ್ನೊಂದು ಪ್ರಕಾರದಿಂದ ವರ್ಣನೆ ಮಾಡ್ತಾ ಇದ್ದಾನೆ. ಅವರು ಕೆಂಪಾದಂತಹ ಮುಖದ ಮುಂದೆ ಮಲ್ಲಿಗೆ ಹೂವನ್ನು ಹಿಡಿದಾಗ ನೋಡೋವರಿಗೆ ಅದು ಕೆಂಪಾದ ಜಾಜಿ ಹೂವಿನಂತೆ ಕಾಣ್ತಾ ಇತ್ತು. ಮಲ್ಲಿಗೆಯಲರ್ವಿಡಿದು ಕೆಂಜಾಜಿಯಂದೀವರು ಉಲ್ಲಾಸದಿಂದ ನೀಲೋತ್ಪಲವನ್ ಎಳೆನಗೆಯ ಸೊಲ್ಲಿಂದೇ ಕುಮುದಮೆಂದುಸಿರುವರ್ ಸುರ ಹೊನ್ನಯರಲ ಮಾಲಯನೊಪ್ಪುವ ಸಲ್ಲಲಿತ ಕಾಯದ ಸರಿಸ ಕೆತ್ತಿ ಸುರಗಿಯಂದೆಲ್ಲರ್ಗೆ ತೋರಿಸುವರು ಅರುಣತಾಮರಸಮಂ ಚೆಲ್ಲೆಗಣ್ಗೊನೆಯೊಳ್ ಈಕ್ಷಿಸಿ ಪುಂಡರೀಕಂ ಎಂದೆಚ್ಚರಿಪವರ್ ಎಳೆವೆಣ್ಗಳು. ಮಲ್ಲಿಗೆ ಅಲರ್ವಿಡಿದಿ ಮಲ್ಲಿಗೆ ಹೂವನ್ನು ತಗೊಂಡ್ಬಿಟ್ಟು ಕೆಂಜಾಜಿ ಹೂವು ಅಂಥೇಳಿ ತಮ್ಮ ಮುಖದ ಬಂದೆ ಹಿಡಿದ್ರೆ ಆ ಮುಖದ ಕೆಂಪು ಆ ಹೂವಿಗೆ ಬಂದ್ಬಿಟ್ಟು ಕೆಂಜಾಜಿ ಅಂತೆ ಕಾಣ್ತಾ ಇತ್ತಂತೆ. ನೀಲೋತ್ಪಲ ಕನ್ನ ಇದಲೆಯನ್ನು ತಗೊಂಡ್ಬಿಟ್ಟು ನಗನಗ್ತಾ ಇದು ಕುಮುದ ಪುಷ್ಪ ತಗೊಳ್ಳಿ ಅಂತೆ, ಬಿಳುಪಾದ ಪುಷ್ಪ ಅಂದರೆ ಅವರೆಲ್ಲ ತಗೊಂಡ್ಬಿಟ್ಟು ಬಿಳುಪಾಗಿದೆ ಅಂತ ತಗೊಳ್ತಾ ಇದ್ರಂತೆ. ಮತ್ತು ಅಷ್ಟೇ ಅಲ್ಲ, ಸುರಹೊನ್ನೆ ಹೂವನ್ನು ಮಾಲೆಯನ್ನು ತಗೊಂಡ್ಬಿಟ್ಟು ಅವರ ಆ ಒಂದು ತೋಳಲ್ಲಿ ಅಳಿತಾ, ಸ್ವಾಮಿ ಇದು ಸುರಗಿ ಹೂವು ಅಂತಂದರೆ ಅವಳ ತೋಳು ನೀಳವಾಗಿರೋದ್ರಿಂದ ಬಹುಶಃ ನೀಳವಾದ ಸುರಗಿ ಹೂವನ್ನು ಹಾಕಿ ಕಾಣ್ತಾ ಇತ್ತಂತೆ. ಈ ರೀತಿಯಾಗಿ ಅರುಣ ತಾಮರಸವನ್ನು, ಕೆಂಪಾದ ತಾಮರಸವನ್ನು ಅವರ ಕಣ್ಣಿನ ಮುಂದೆ ತಂದುಬಿಟ್ಟು ಅದನ್ನು ನೋಡಿ ಕೊಟ್ಬಿಟ್ರೆ ಪುಂಡರೀಕ ತಗೊಳ್ಳಿ ಅಂತಂದರೆ ಪುಂಡರೀಕ ಪುಷ್ಪದಂತೆ ಕಾಣ್ತಾ ಇತ್ತು ಅವರಿಗೆ. ಹೀಗೆ ಅವರ ಒಂದು ಸೌಂದರ್ಯ ಹೂವಿಗೂ ಕೂಡ ಸೇರ್ತಾ ಇತ್ತು. ಅಷ್ಟೇ ಅಲ್ಲ, ಅವರ ಮೈಯಿಂದ ಒಂದು ಸುವಾಸನೆಯೂ ಕೂಡ ಹರಡ್ತಾ ಇದ್ದದ್ರಿಂದ ಆ ಹೂವುಗಳಿಗೆ ಈ ಒಂದು ಹೂವಿನಲ್ಲಿ ಸುವಾಸನೆ ಎಷ್ಟಿದ್ರೂ ಕೂಡ ಈ ಹೂ ಮಾರೋ ಹುಡುಗಿಯರ ಮೈಯಿಂದ ಒಂದು ಸುವಾಸನೆಯ ಕಂಪು ಇದೆಯಲ್ಲ ಅದು ಕೂಡ ಸೇರಿಕೊಂಡು ಆ ಪುಷ್ಪವನ್ನು ತಗೊಳ್ಳೋವರಿಗೆ ಒಂದು ವಿಶೇಷವಾದಂತಹ ಹೊಸತು ಅನ್ನೋ ಹಾಗೆ ಕಾಣಿಸ್ತಾ ಇತ್ತು ಅನ್ನೋದನ್ನ ಕವಿ ವರ್ಣಿಸ್ತಾ ಇದ್ದಾನೆ. ಪಸರದೊಳ್ಮಾರ್ವನರ್ಗಳ ಸರಂಗಳ್ಗೆ ಸೊಗಯಿಸುವ ಸುಯ್ಯಲರ ಕಂಪಿಂದೆ ಕಂಪೇರಿಸುವರು ಒಸೆದು ಕೋಮಲದ ತನುವಲ್ಲರಿಯ ಸೊಂಪಿಂದೆ ಸೊಂಪುದೋರಿಸುತ್ತಿರ್ಪರು ಲಸದ ಅವಯವಗಳ ಆಕೃತಿಯ ಚಲ್ವಿಕೆಯಿಂದೇ
ಪೊಸೆತೆನಿಪ ಚಲ್ವಿಕೆಯ ನೈದೆ ನಲವಿಂದೆ ಕಾಣಿಸುವರು ಅಲ್ಲಿಯ ಮಾಲೆಗಾರ್ತಿಯರ್ ಮದನಕರ ಮೂರ್ತಿಯರ್ ವಿರಹಿಗಳ್ಗೆ. ಅಲ್ಲಿ ಆ ಒಂದು ಪರಿಸರದಲ್ಲಿ ತಮ್ಮ ಒಂದು ಆ ನಿಟ್ಟುಸಿರನ್ನ ಹಾರದ ಮೇಲೆ ಬಿಟ್ಟಾಗ ಆ ಒಂದು ಸುಗಂಧವೂ ಕೂಡ ಆ ಹಾರಕ್ಕೆ ಸೇರ್ತಾ ಇದ್ದಂತೆ. ಕೋಮಲವಾದಂತಹ ಆ ಒಂದು ಮಾರುಗಳಿಂದ ಅಳೀತಾ ಇದ್ರಲ್ಲ, ಹಾಗೆ ಅಳೆದು ಬಿಟ್ಟು ಅದಕ್ಕೊಂದು ಸೊಂಪನ್ನು ತಂದುಕೊಡ್ತಾ ಇದ್ರಂತೆ. ಅವರ ಒಂದು ಸುಂದರವಾದಂತಹ ಅವಯವದ ಒಂದು ಶೋಭೆಯಿಂದ ಆ ಮಾಲೆಗಳಿಗೆ ವಿಶೇಷವಾದಂಥ ಶೋಭೆಯನ್ನು ತಂದುಕೊಡ್ತಾ ಇದ್ರು. ಹೀಗೆ ಮದನಕರ ಮೂರ್ತಿಯ ಬಾಣದಂತೆ ಇದ್ದರು. ಅಂತಹ ಒಂದು ವಿಶೇಷವಾದಂಥ ಪ್ರತ್ಯಕ್ಷ ಮನ್ಮಥನ ಒಂದು ಸಾಕ್ಷಾತ್ ಮೂರ್ತಿಯಂತೆ ಅತ್ಯಂತ ಸುಂದರವಾಗಿ ಆ ಹೂಮಾರೋ ಹುಡುಗಿಯರು ಕಾಣ್ತಾ ಇದ್ರು ಅಂತ ಹೇಳ್ತಾ ಈಗ ಕವಿ ವಿಟ ಸಮಾಜವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಇದು ಒಂದು ಪಟ್ಟಣದಲ್ಲಿ ಬಹುಶಃ ಹೀಗಿರಬಹುದು ಅಂತ ಕವಿಯ ಕಲ್ಪನೆ. ಅಂತಹ ಒಂದು ಸಮೃದ್ಧವಾದಂತಹ ಸಮಾಜದಲ್ಲಿ ಇದೊಂದು ಹೊಸ ವಿಚಾರವಲ್ಲ ಅನ್ನೋ ಹಾಗೆ ಕವಿ ಹೇಳ್ತಾ ಇದ್ದಾನೆ ಹೊರತು ದ್ವಾರಕಾಪಟ್ಟಣಕ್ಕೆ ಹೊಂದಿಸ್ತಾ ಇರುವಂತಹ ವಿಚಾರ ನಾವು ತಿಳ್ಕೊಳ್ಬಾರ್ದು. ನಾನಾ ಸುವಸ್ತುಗಳ ವಿಸ್ತರವನೊಲಿದು ಪವನಾತ್ಮಜಂ ನೋಡುತ್ತೈತರಲು ಮುಂದೆ ಗಣಿಕಾನಾರಿಯರ ಸದನ ಪಂಕ್ತಿಗಳ ಲೋವೆಗಳ ಸಾಲ್ಮೆರೆದುವೋ ಇಕ್ಕೆಲೆದಳು ಏನಾದೊಡಂ ಮುನಿ ಮೃಗಾವಳಿಯ ಬೇಂಟೆಯಂ ತಾನಾಡಲೆಂದು ಸಿಂಗರದ ಪೆಣ್ಗೂಡಿನೊಳ್ ಮೀನಾಂಕ ನೃಪತಿ ಕಟ್ಟಿಸಿದ ಬೆಳ್ಳಾರಂಗಳ್ ಆಗಬೇಕೆಂಬಂತಿರೇ. ಹೀಗೆ ಅಲ್ಲಿರುವಂತಹ ನಾನಾ ವಸ್ತುಗಳನ್ನು ನೋಡ್ತಾ ಭೀಮಸೇನ ಮುಂದೆ ಆ ಗಣಿಕಾನಾರಿಯರ ಮನೆಗಳ ಸಾಲಿಗೆ ಬಂದಿದ್ದಾನೆ. ಎಲ್ಲ ಮನೆಗಳು ಕೂಡ ಎರಡು ಕಡೆಯಲ್ಲೂ ವಿಸ್ತಾರವಾಗಿದೆ. ಎಲ್ಲ ಮನೆಯಲ್ಲೂ ಇಳಿಜಾರಾಗಿ ಬಹಳ ಸುಂದರವಾದಂತಹ ಒಂದು ಮನೆಗಳೆಲ್ಲ ಕಾಣ್ತಾ ಇದೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾನೆ, ಬಹುಶಃ ಮುನಿಗಳೆಂಬ ಮೃಗಗಳನ್ನು ಬೇಟೆಯಾಡೋದಕ್ಕೆ ಈ ಬಾಣದಿಂದ ಸಾಕಾಗೋದಿಲ್ಲ. ಬಹುಶಃ ಈ ಸ್ತ್ರೀಯರೆಂಬ ಬಾಣದಿಂದ ನಾನು ಬೇಟೆಯಾಡ್ತೀನಿ ಅಂತ ಹೇಳಿ ಅವುಗಳನ್ನು ಹಿಡಿದಿಡೋದಕ್ಕೆ ಬೆಳ್ಳಾರಂಗಳು ಅಂದರೆ ಬೋನುಗಳು, ಇದೆಲ್ಲವೂ ಕೂಡ ಮುನಿಗಳೆಂಬ ಮೃಗಾವಳಿಯನ್ನು ಬೇಟೆಯಾಡಿಬಿಟ್ಟು ಅಲ್ಲಿ ಸೆರೆ ಹಿಡಿಯೋದಕ್ಕೆ ಮಾಡಿಸುವಂತಹ ಮನ್ಮಥ ಮಾಡಿಸಿದ ಬೋನಿನಂತೆ ಆ ಮನೆಗಳೆಲ್ಲ ಕಾಣ್ತಾ ಇತ್ತು ಅಂತ ಹೇಳಿಬಿಟ್ಟು ವಿಶೇಷವಾಗಿ ಒಂದೊಂದು ಅವಯವವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಘನಕುಚದ್ವಯಕ್ಕೆ ಲೋಚನಯುಗಕ್ಕೆ ಸ್ವಗಜಿಸುವ ತನು ಮಧ್ಯ ಕಿಂಪಾದ ನುಂದೊಡೆಗೆ ಪಡಿಗಟ್ಟುವ ಅನಿತು ಸೊಬಗುಳ್ಳ ವಸ್ತುಗಳನ್ ಅಂಬುಜ ಭವಂ ಭುವನದೊಳ್ಕಾಣೆನೆಂದು ಜನಮರಿಯೇ ಪೆರ್ಗವತೆ ಸೇರೆ ಪಿಡಿಕರಭಂ ಗಳನಿಪವರೊಳ್ ಅಭಿನಯಿಸಿ ತೋರಿಸಲ್ ಮೃದುಪಾಣಿವನಜಮಂ ಸೃಷ್ಟಿಸಿದನೆಂಬ ಚಲ್ವಿನ ಕೋಮಲಯರ್ ಅಲ್ಲಿ ಕಣ್ಗೆಸೆದರು. ಈ ಬ್ರಹ್ಮ ಸೃಷ್ಟಿಯಲ್ಲಿ ಘನ ಕುಚದ್ವಯಕ್ಕೆ ಎರಡು ಕಣ್ಣುಗಳಿಗೆ ಸುಂದರವಾದಂತಹ ಆ ಶರೀರದ ನಡುಮೈಗೆ ಮತ್ತೆ ನುಣುಪಾದ ತೊಡೆಗಳಿಗೆ ಇವುಗಳಿಗೆ ಹೊಂದುವಂತಹ ಒಂದು ಶಬ್ದವೇ ಲೋಕದಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರವಾಗಿ ಬ್ರಹ್ಮ ಏನು ಮಾಡ್ದ, ಪೆರ್ಗವತೆ ಅಂದರೆ ಪರ್ವತ, ಸೇರೆ ಅಂತಂದರೆ ತಾವರೆ ಹೂವು, ಮತ್ತೆ ಆ ಒಂದು ಪಿಡಿ ಒಂದು ಹಿಡಿ ಕೈ, ಮತ್ತೆ ಕರಭ ಅಂತಂದರೆ ಆನೆಯ ಸೊಂಡಲು, ಇವುಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ಇದಕ್ಕೆ ಇದು ಸರಿಯಾಗತ್ತೆ ಅಂತ ತೋರಿಸೋದಕ್ಕೆ ಅವರ ಮೃದುಪಾಣಿ ವನಜ ಆ ಹುಡುಗಿಯರು ತಮ್ಮ ಕೋಮಲವಾದಂಥ ಕೈಯಿಂದ, ಸ್ವಾಮಿ ಈಗ ನಾವು ಹೇಳಿದಲ್ಲ ನಾಲ್ಕು, ಆ ನಾಲ್ಕಕ್ಕೆ ಇದು ಸಮ ಅಂತ ಕೈಯಲ್ಲಿ ತೋರಿಸುವ ಹಾಗೆ ಆ ಸುಂದರಿಯರಂಥ ಸ್ತ್ರೀಯರು ಕಾಣ್ತಾ ಇದ್ದಾರೆ. ಗುರುಕುಚದ ಭರಣಿ ಸುಂದರ ಗಜಾರೋಹಿಣಿ ಮಧುರ ಕಾಮ ಕೇಳಿ ರಸಾರ್ದ್ರೆ
ಸನ್ಮೋಹನೋತ್ತರೇ ಸುರತತಂತ್ರ ವಿರಚಿತ ಹಸ್ತಚಿತ್ತೇ ಹ್ರಸ್ವಾತಿವರ್ತುಳ ಸುಕಂಠೀ ವರಬಾಹುಮೂಲ ಮಣಿಭೂಷಣ ಶ್ರವಣೇ ವಿಸ್ತರ ಗುಣಾಪೂರ್ಣೇ ಯನಿಪ ಬಾಲಿಕೆಯರು ಅಲ್ಲಿ ಪರಿಶೋಭಿಸಿದರು ಎಸೆವೆ ನಕ್ಷತ್ರ ಗಣದಂತೆ ಮೊಗಸಸಿಯ ಸೇರುವೆಯೊಳು. ಓ ಇಲ್ಲಿ ದ್ವಾರಕಾಪಟ್ಟಣದಲ್ಲಿ ಭರಣಿ, ರೋಹಿಣಿ, ಆರ್ದ್ರ, ಉತ್ತರಾಷಾಢ, ಹಸ್ತ, ಚಿತ್ತ, ಸ್ವಾತಿ, ಮೂಲ ಮತ್ತು ಶ್ರವಣ ಈ ರೀತಿಯಾಗಿ ಆ ನಕ್ಷತ್ರಗಳ ಒಂದು ಗಣದಂತೆ ಹುಡುಗಿಯರು ಕಾಣ್ತಾ ಇದ್ರು. ಅದಕ್ಕೆ ಗುರುಕುಜದ ನೀನು ಭರಣಿಯಾಗಿದ್ದೀಯ, ಸುಂದರವಾದಂತಹ ಗಜದನ್ನ ಹತ್ತಿರುವಂತಹ ರೋಹಿಣಿಯಾಗಿದ್ದೀಯ, ನೀನು ಮಧುರವಾದಂತಹ ಕಾಮಕೇಳಿಯ ರಸದಲ್ಲಿ ನೀನು ಆರ್ದ್ರಳಾಗಿದ್ದೀಯ, ಸಂಮೋಹನದಿಂದ ನೀನು ಉತ್ತರಳಾಗಿದ್ದೀಯ, ಹೆಚ್ಚಿನವಳಾಗಿದ್ದೀಯ. ಸುರತಂತ್ರದಲ್ಲಿ ನಿನ್ನ ಹಸ್ತಚಿತ್ತಗಳು ವಿಶೇಷವಾಗಿ ಕೌಶಲ್ಯವನ್ನು ಹೊಂದಿದೆ. ನೀನು ಹ್ರಸ್ವಾತಿ ವರ್ತುಳ ಕಂಠಿ, ನಿನ್ನ ಕಂಠ ಮತ್ತು ನಡುಮೈ ಅತ್ಯಂತ ಹ್ರಸ್ವವಾಗಿದೆ. ಇಲ್ಲಿ ಸ್ವಾತಿ ಅನ್ನೋದನ್ನು ಹ್ರಸ್ವ ಅತಿವರ್ತುಳ ಅಂತ ಮಾಡ್ತಾ ಇದ್ದಾನೆ. ನಿನ್ನ ಕಂಠ ಬಹಳ ಹ್ರಸ್ವವಾಗಿದೆ. ವರ ಬಾಹು ಮೂಲೆ, ನಿನ್ನ ಒಂದು ಆ ಭುಜದ ಮೂಲ ಅತ್ಯಂತ ಶೋಭಾಯಮಾನವಾಗಿದೆ. ಮಣಿಭೂಷಣ ಶ್ರವಣೆ, ನೀನು ಮಣಿಗಳ ಭೂಷಣದಿಂದ ನೀನು ವಿಶೇಷವಾದಂತಹ ಶ್ರವಣ ನಕ್ಷತ್ರದಿಂದ ಕಾಣ್ತಾ ಇದೆಯಾ. ವಿಸ್ತಾರ ಗುಣ ಅಪೂರ್ವೆ, ಆ ವಿಸ್ತಾರವಾದಂತಹ ಗುಣಗಳನ್ನು ನಿನ್ನ ಹಾಗೆ ಇನ್ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಆ ಪೂರ್ವಾಷಾಢ ಇತ್ಯಾದಿಗಳು ಈ ರೀತಿಯಾಗಿ ಆ ಒಂದೊಂದು ನಕ್ಷತ್ರ ಗಣದಂತೆ ಆ ಹುಡುಗಿಯರು ಕಾಣ್ತಾ ಇದ್ದಾರೆ. ಈ ರೀತಿ ಸುಂದರಿಯಾದಂತಹ ಸ್ತ್ರೀಯರ ಸಮೂಹ ಅಲ್ಲಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ವರ್ಣನೆ ಮಾಡ್ತಾ ಇದ್ದಾನೆ. ಅಡಿಯುಂ ಅಮಲಾಸ್ಯಮುಂ ಕಮಲಮಂ ಕಮಲಮಂ ನಡೆಯುವಂ ಎಳೆವಾಸೆಯುಂ ನಾಗಮಂ ನಾಗಮಂ ಕಡುಚಲ್ವ ಪಾಣಿಯುಂ ಅಧರಮಂ ಲಲಿತ ಪ್ರವಾಳಮಣಿಯ ತೊಡೆಯುಂ ಎಸೆವಕ್ಷಿಯುಂ ಬಾಳೆಯಂ ಬಾಳೆಯಂ ನಡುവും ಸುವಾಣಿಯುಂ ಹರಿಯಮಂ ಹರಿಯುಮಂ ಬಿಡದೆ ಪೊಲ್ತಿರೆ ಮೆರೆವೆ ಕಾಂತೆಯರ್ ನೀಲಾಳ ಕಾಂತೆಯರ್ ಸೊಗಯಿಸಿದರು. ಒಂದೇ ತರಹದ ಶಬ್ದವನ್ನು ಬಳಸಿಬಿಟ್ಟು ಶ್ಲೇಷಾರ್ಥದಲ್ಲಿ ಹೇಳ್ತಾ ಇದ್ದಾನೆ. ಅವರ ಪಾದವು ಕಮಲದಂತೆ ಅಂದರೆ ತಾಮರೆ ಹೂವಿನಂತೆ, ಅಮಲವಾದಂಥ ಹಾಸ್ಯ ಮುಖವು ಕಮಲದಂತೆ ಅಂದರೆ ಚಂದ್ರನಂತೆ ಇದೆ. ಅವರ ಒಂದು ನಡೆ ಅಂದರೆ ಅವಳ ನಡಿಗೆ ಅನ್ನೋದು ನಾಗ ಅಂದರೆ ಆನೆಯ ನಡಿಗೆಯಂತೆ ಬಹಳ ಗಂಭೀರವಾದ ನಡಿಗೆ ಇದೆ. ಅದೇ ರೀತಿಯಾಗಿ ಎಳ ವಾಸೆಯುಂ ನಾಗಮಂ ಅಂತ ಅವರ ಆ ಕೈಯೂ ಕೂಡ ಎಳವಾಸೆ ಅಂತಂದರೆ ಸುಂದರವಾದಂಥ ಜಡೆಯೂ ಕೂಡ ನಾಗ ಅಂದರೆ ಹಾವಿನಂತೆ ಕಾಣ್ತಾ ಇದೆ. ಕಡು ಚಲ್ವಪಾಣಿ ಅಧರ, ಅವರ ಸುಂದರವಾದಂಥ ಕೈ, ಅವರ ಕೆಳತುಟಿ ಎರಡೂ ಕೂಡ ಲಲಿತ ಪ್ರವಾಳಮಣಿ ಅಂದರೆ ಆ ಕೈ ಚಿಗುರಿನಂತೆ ಇದೆ ಅಥವಾ ಹವಳದ ಮಣಿಯಂತೆ ಕಾಣ್ತಾ ಇದೆ. ತೊಡೆಯುಂ ಎಸವಕ್ಷಿಯುಂ, ತೊಡೆ ಎನ್ನುವುದು ಬಾಳೆಯಂತೆ, ಕಣ್ಣು ಕೂಡ ಬಾಳೆಯಂತೆ ಅಂತ. ಒಂದು ಬಾಳೆ ಅಂತಂದರೆ ಬಾಳೆ ಮೀನಿನಂತೆ ಅವರ ಕಣ್ಣಿನಿದೆ, ಮತ್ತೆ ತೊಡೆ ಅನ್ನೋದು ಬಾಳೆ ದಿಂಡಿನಂತೆ ಅತ್ಯಂತ ಒಂದು ಮೃದುವಾಗಿದೆ. ನಡುവും ಸುವಾಣಿಯಂ, ಅವರ ನಡುಮಯಿ ಮತ್ತೆ ಅವರ ವಾಣಿ ಅದೆರಡೂ ಕೂಡ ಹೇಗಿದೆ ಅಂದರೆ ಹರಿಯುಮಂ ಅಂತ. ಅಂದರೆ ನಡುಮಯಿ ಸಿಂಹದ ಒಂದು ಆ ಕಟಿಯಂತೆ ಹ್ರಸ್ವವಾಗಿದೆ. ಅದೇ ರೀತಿ ಅವರ ವಾಣಿಯೂ ಕೂಡ ಗಿಳಿಯ ವಾಣಿ ಅಂತ, ಹರಿ ಅಂತಂದರೆ ಗಿಣಿ ಅಂತ, ಆ ಗಿಣಿಯ ಶಬ್ದದಂತೆ ಅತ್ಯಂತ ಸುಮನೋಹರವಾಗಿದೆ. ಹೀಗೆ ಅಲ್ಲಿ ಆ ನೀಳವಾದಂತಹ ಜಡೆಯಿಂದ ಶೋಭಿಸ್ತಾ ಇರುವಂತಹ ಹುಡುಗಿಯರು ಈ ರೀತಿ ಅತ್ಯಂತ ವಿಶಿಷ್ಟವಾಗಿದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 6ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ
ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.